ಆಶಾ ಕಾರ್ಯಕರ್ತರಿಗೆ ಏಪ್ರಿಲ್ 1ರಿಂದ ಅನ್ವಯ ಆಗೋ ಥರ ₹1000 ಪ್ರೋತ್ಸಾಹಧನ ಕೊಟ್ಟಿದ್ದಾರಂತೆ ಸರ್ಕಾರ. ಒಳ್ಳೇದಪ್ಪ, ಒಳ್ಳೇದು ಮಾಡಿದ್ರೆ ಅವರು ಕೊಡ್ಬಿಟ್ಟು ಪಾಪ ಅಲ್ವಾ. ಅದೇ ಥರ ಅಂಗನವಾಡಿಯವ್ರಿಗೂ ನಾವು ಕೊಡ್ತೀವಿ ಅಂತ ಬರ್ಕೊಂಡಿದ್ರಿ ನಿಮ್ಮದು ಇದರಲ್ಲಿ ಮ್ಯಾನಿಫೆಸ್ಟೋನಲ್ಲಿ. ಸಿದ್ದರಾಮಯ್ಯವ್ರ ಸ್ಟೈಲಲ್ಲೇ ಹೇಳ್ಬೇಕಾ ನಾವು? ಎಲ್ಲ ಬರ್ಕೊಂಡಿದ್ರಲ್ಲ ಸ್ಟೈಲ್ ಕೊಡ್ರಿ ನಿಮ್ದು ಅದೊಂದು ಒಳ ಮೀಸಲಾತಿ ಜಾರಿಗಾಗಿ ನಡೀತಿರುವ ಎಸ್ಸಿ ಸಮುದಾಯದ ಮನೆ ಸಮೀಕ್ಷಾ ಅವಧಿಯನ್ನು ಮೇ 25ರವರೆಗೆ ವಿಸ್ತರಣೆ ಮಾಡಿದ್ದಾರಂತೆ. ಸದ್ಯಸ್ಥಿತಿಯಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ, ಅದರ ಏನು ಹಿಂಜರಿಕೆ ಇಲ್ಲ ಅಂತ ಚಿದಂಬರಂ ಹೇಳಿದ್ದಾರೆ. ನಮ್ದು ಇಂಡಿಯಾ ಮೈತ್ರಿಕೂಟ ಮಾತ್ರ ಒಟ್ಟಾಗಿದೆಯೋ ಇದು ಅಂತ ನನಗೆ ಡೌಟಪ್ಪ ಅಂತಾದೆಯಾ. 3 ವರ್ಷಗಳಾದಮೇಲೆ ರಷ್ಯಾ ಉಕ್ರೇನ್ ಮಧ್ಯೆ ಮಾತುಕತೆ ನಡೀತಾ ಇದೆ. ಅಮೆರಿಕ ಒತ್ತಡದ ಮೇಲೆ ನಡೀತಾ ಇದೆ. ಆ ಕಡೆ ಪುಟಿನೂ ಇಲ್ಲ, ಈ ಕಡೆ ಟ್ರಂಪೂ ಇಲ್ಲ, ಈ ಕಡೆ ಜೆಲೆನ್ಸ್ಕಿನೂ ಇಲ್ಲ, ಯಾರೂ ಇಲ್ಲ. 4 ಜನ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಕಾಪಿ ಕುಡ್ಕೊಂಡು ಹೋಗ್ತಾರೆ. 2 ಕಾರುಗಳ ನಡುವೆ ಅಪಘಾತ ನಡೆದಿರೋ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ನಡೆದಿದೆ. ಯಾರಿಗೂ ಏನೂ ಆಗಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಅಂತೆ. ದಾವಣಗೆರೆಯಲ್ಲಿ ರೈಲತ್ತವಾಗ ವೃದ್ಧರೊಬ್ಬರು ಚಲಿಸೋ ರೈಲಿನ ಹತ್ತಕ್ಕೋಗಿದ್ದಾರೆ, ಆಗಿಲ್ಲ. ಅಲ್ಲಿ ಡೋರಲ್ಲಿ ಇದ್ದಿದ್ದು ಒಂದು ಹುಡುಗನ ಹಿಡ್ಕೊಂಡು ಎಳೆದ್ಬಿಟ್ಟಿದ್ದಾರೆ. ಅವನು ಬಿದ್ದರು, ಇವರು ಬಿದ್ದರು. ಪುಣ್ಯ ಇಬ್ಬರು ಬಚಾವ್. ವಯಸ್ಸಿಗೆ ತಕ್ಕಂತೆ ಮೊದಲು ಹೋಗಿ ಹತ್ತಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಆ ರೈಲನ್ನು ಬಿಟ್ಬಿಟ್ಟು ಇನ್ನೊಂದು ರೈಲಲ್ಲಿ ಹೋಗ್ಬೇಕು. ಅದು ಬಿಟ್ಬಿಟ್ಟು ನಾನು ಇನ್ನೂ ಫುಲ್ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಮ್ಯಾನ್ ಅನ್ನೋ ಟೈಪ್ ಆಡಕ್ಕೆ ಹೋದರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ. 23ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಜಗದ್ಗುರು ರಾಮಭದ್ರಾಚಾರ್ಯರಿಗೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಪ್ರದಾನ ಮಾಡಿದ್ದಾರೆ. ಮುಂದೂಡಿಕೆಯಾಗಿದ್ದ IPL ಪಂದ್ಯ ನಾಳೆಯಿಂದ ನಡೆಯುತ್ತಂತೆ ಬೆಂಗಳೂರು ಕೋಲ್ಕತ್ತಾ ಮಧ್ಯ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ಅಂತೆ. 29 ದಿನದ ಅವಧಿಯಲ್ಲಿ 2.5 ಕೋಟಿ ಬಂದಿದೆಯಂತೆ. ಒಂದು 69 ಗ್ರಾಮ್ ಚಿನ್ನ, 770 ಗ್ರಾಮ್ ಬೆಳ್ಳಿ ಆಭರಣ ಎಲ್ಲ ಬಂದಿದೆಯಂತೆ. ಹೌದಾ? ಅಷ್ಟೊಂದ. ಚೆನ್ನೈನಲ್ಲಿ ದಂಪತಿ ಕಳೆದ 15 ವರ್ಷದಿಂದ ತಮ್ಮ ಟೆರೇಸ್ನಲ್ಲಿ ಗಿರಿ, ಪಾಡವಾಳ, ಗುಬ್ಬಚ್ಚಿ ಎಲ್ಲ ಆಹಾರ ಕೊಡ್ತಿದ್ದಂತೆ. ಮನೆ ಮೇಲೆ 1000 ಗಿಳಿ ಬರುತ್ತಂತೆ. ನಿಮ್ಮ ಮನೆಗೇನೋ 1000 ಗಿಳಿ ಬರುತ್ತಪ್ಪ, ಅಕ್ಕಪಕ್ಕದ ಮನೆಯವ್ರ ಕತೆ ಏನು ಹೇಳಿ. ಕೆಲವು ಸರಿ ಯಾವುದು ಅದ್ಭುತ ಒಳ್ಳೆಯದು ಅಂತ ಯಾರಿಗೆ ಹೊರಗಡೆ ಇದ್ದವ್ರಿಗೆ ಅದನ್ನ ಎಂದೂ ಅನುಭವಿಸದೇ ಇದ್ದವ್ರಿಗೆ ಕಾಣುತ್ತೋ, ಅಕ್ಕಪಕ್ಕ ಇದ್ದವ್ರು ಡೈಲಿ ಅನುಭವಿಸೋರು ಭಾಳ ಕಷ್ಟಪಡ್ತಾರೆ.